ಒಂದು ಚಿಕ್ಕ ಕಾಂಗರೂ ಮರಿ ಹುಟ್ಟಿದಾಗ ಅದು ಕೇವಲ ಒಂದು ಜೇನು ಮಿಠಾಯಿಯ ಅಂದರೆ ಹನಿ ಕ್ಯಾಂಡಿ ಗಾತ್ರದಲ್ಲಿರುತ್ತದೆ. ಆ ಸ್ಥಿತಿಯಲ್ಲಿ ಅದಕ್ಕೆ ಕಣ್ಣು ಕಾಣಿಸುವುದಿಲ್ಲ ಮತ್ತು ಮೈಮೇಲೆ ಯಾವುದೇ ರೋಮಗಳೂ ಇರುವುದಿಲ್ಲ. ಆದಾಗ್ಯೂ ಹುಟ್ಟಿದ ಕೆಲವೇ ನಿಮಿಷಗಳಲ್ಲಿ ಅದು ಸ್ವತಃ ತನ್ನ ತಾಯಿಯ ಹೊಟ್ಟೆಯ ಚೀಲದ ಕಡೆಗೆ ತೆವಳುತ್ತಾ ಸಾಗಬೇಕು. ಇಷ್ಟು ಚಿಕ್ಕದಾಗಿರುವ ಒಂದು ಪುಟ್ಟ ಜೀವಕ್ಕೆ ಇದು ಅತ್ಯಂತ ಅಪಾಯಕಾರಿ ಪ್ರಯಾಣವಾಗಿರುತ್ತದೆ. ತುಂಬ ಕಷ್ಟಪಟ್ಟು ಚೀಲದ ಒಳಗೆ ಸೇರಿದ ನಂತರ ಅದು ಚೀಲದ ಒಳಗಿರುವ ತಾಯಿಯ ಮೊಲೆತೊಟ್ಟುಗಳಲ್ಲಿ ಒಂದನ್ನು ತನ್ನ ಬಾಯಿಯಿಂದ ಗಟ್ಟಿಯಾಗಿ ಕಚ್ಚಿ ಹಿಡಿಯುತ್ತದೆ. ಕಾಂಗರೂ ಮರಿಯ ಬಾಯಿಯ ಒಳಗೆ ಹೋದ ತಕ್ಷಣ ಆ ಮೊಲೆತೊಟ್ಟು ಸ್ವಲ್ಪ ಉಬ್ಬಿಕೊಳ್ಳುತ್ತದೆ. ಈ ಕಾರಣದಿಂದಾಗಿ ಕಾಂಗರೂ ಮರಿಗೆ ಆ ತೊಟ್ಟನ್ನು ಬಾಯಿಯಿಂದ ಬಿಡಲು ಸಾಧ್ಯವಾಗುವುದಿಲ್ಲ. ಅದು ಹಾಗೆಯೇ ಗಟ್ಟಿಯಾಗಿ ಅಂಟಿಕೊಂಡು ಸುರಕ್ಷಿತವಾಗಿ ಬೆಳೆಯಲು ಪ್ರಾರಂಭಿಸುತ್ತದೆ. ಮುಂದಿನ ಕೆಲವು ತಿಂಗಳುಗಳವರೆಗೆ ಅದು ತಾಯಿಯ ಚೀಲದ ಒಳಗಡೆಯೇ ಇದ್ದು ಒಂದು ಬಲಿಷ್ಠವಾದ ಮರಿಯಾಗಿ ಬೆಳೆಯುತ್ತದೆ.